ಇದೀಗ ಭೂಮಿ ನೋಂದಣಿ ಮಾಡೋರಿಗೆ ಅಂದರೆ ನಿಮ್ಮ ಸ್ವಂತ ಒಂದು ಜಾಗ ಇದ್ದರೆ ಅದನ್ನು ನೀವು ಬೇರೆಯವರ ಹೆಸರಲ್ಲಿ ನೋಂದಣಿ ಮಾಡಬೇಕು ಅಂತಿದ್ರೆ ಇನ್ನು ಮುಂದೆ ಈ ಖಾತಾ ಬೇಕಾಗಿರೋದಿಲ್ವಂತೆ. ಸೊ ಯಾವ ಭೂಮಿಗೆ ಇದು ಅಪ್ಲೈ ಆಗುತ್ತಾ, ಬನ್ನಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಭೂಮಿಯನ್ನು ನೋಂದಣಿ ಮಾಡೋದಕ್ಕೆ ಇನ್ನು ಮುಂದೆ ಈ ಖಾತೆ ಬೇಕಾಗಿಲ್ವಂತೆ. ಸೊ ಈ ಒಂದು ಹೊಸ ರೂಲ್ಸನ್ನೇ ರಾಜ್ಯ ಸರ್ಕಾರದ ಕಡೆಯಿಂದ ಜಾರಿಗೆ ಮಾಡಿರ್ತಕ್ಕಂಥದ್ದು. ಆದರೆ ಈ ಒಂದು ರೂಲ್ಸು ಎಲ್ಲ ಭೂಮಿಗೂ ಸಹ ಅಪ್ಲೈ ಆಗೋದಿಲ್ಲ, ಓಕೆನಾ. ಸೊ ಯಾವ ರೀತಿ ಅಂತಂದರೆ ಇದು ನೇರ ನೋಂದಣಿಯ ಮೂಲಕ ಅಂತಂದರೆ ಭೂ ಪರಿವರ್ತನೆ ಆಗಿರ್ತಕ್ಕಂತಹ ಭೂಮಿಗಳಿಗೆ ಮಾತ್ರ. ಅದರಲ್ಲೂ ಸಹ ಕೃಷಿಯಿಂದ ಕೃಷಿಗೆ ಬದಲಾಗಿರ್ತಕ್ಕಂತಹ ಭೂಮಿಗಳಿಗೆ ಅದು ಕೃಷಿಯ ಭೂಮಿ ಎಂದು ಪರಿಗಣನೆ ಮಾಡಲಾಗುತ್ತೆ. ಆ ಕಾರಣದಿಂದಾಗಿ ಆ ಭೂಮಿಗಳನ್ನು ನೀವು ನೋಂದಣಿ ಮಾಡ್ಕೋಬೇಕಂತಂದರೆ ಇನ್ನು ಮುಂದೆ ಈ ಖಾತೆ ಬೇಕಾಗಿರೋದಿಲ್ಲ ಅಂತ ಹೇಳಿ ಮಾಹಿತಿಯನ್ನಾದರೆ ತಿಳಿಸಿರ್ತಕ್ಕಂಥದ್ದು. ಆದರೆ ನೀವು ಅದಕ್ಕೆ ಮುದ್ರಣ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಸಹ ಮಾಹಿತಿಯೂ ಸಹ ಬಂದಿರತಕ್ಕಂಥದ್ದು. ಇದು ಭೂಮಿ ನೋಂದಣಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂತಹ ಒಂದು ಹೊಸ ರೂಲ್ಸ್ ಆಗಿರುತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ಈಗ ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.